ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ರಾಯಚೂರು ಹುಡುಗಿ. ತಮಗೆಲ್ಲರಿಗೂ ಅಮ್ಮನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಹಸಿಕಾಯಿನ ಬಳಸ್ಕೊಂಡು ಹೇಗೆ ಚಿತ್ರಾನ್ನ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಹಸಿಕಾಯಿ ಚಿತ್ರಾನ್ನ ಮಾಡಲಿಕ್ಕೆ ನಾನಿಲ್ಲಿ 2ರಿಂದ 3 ಹಸಿಕಾಯಿನ ತುರಿಮಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದವಾಗಿ ಹೆಚ್ಚಿ ಎತ್ತಿಟ್ಕೋಬೇಕು. 4ರಿಂದ 5 ಹಸಿಮೆಣಸಿನ್ಕಾಯಿನ 1ರಲ್ಲಿ 4 ಭಾಗಗಳನ್ನಾಗಿ ಮಾಡಿ ಎತ್ತಿಟ್ಕೋಬೇಕು. ಹಾಗೆ 2 ಟೇಬಲ್ ಸ್ಪೂನಷ್ಟು ಹಸಿ ಶೇಂಗಾನ ಬಳಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ತೊಗೊತಾ ಇದ್ದೀನಿ. ನೀವು ಹಾಗೆ ಕಡಲೆಬೇಳೆ ಕೂಡ ಹಾಕೋಬೋದು. ಹಾಗೆ ಮತ್ತೊಂದು ಕಡೆ ಒಂದು ಕಡಾಯಿನ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಆ ಕಡಾಯಿಗೆ 4ರಿಂದ 5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ನೀವು ಇದ್ರ ಬದಲಿಗೆ ಎಣ್ಣೆ ಕೂಡ ಹಾಕೋಬೋದು. ತುಪ್ಪ ಇನ್ನೇನು ತುಂಬ ಚೆನ್ನಾಗಿ ಕಾದಾಗಿದೆ ಅಂದಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನ ಹಾಕೋಬೇಕು. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಮುಂಚೆನೇ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿನ ಇದೇ ಹಂತದಲ್ಲಿ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದೇ ಹಂತದಲ್ಲಿ ನಾವು ತೊಗೊಂಡಿರುವಂತಹ ಉದ್ದಿನಬೇಳೆ ಸಹ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಕರಿಬೇವು ಸಹ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಆಲ್ರೆಡಿ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದೇ ಹಂತದಲ್ಲಿ ನಾವು ಮುಂಚೆನೇ ಹೆಚ್ಚಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೇಕು. ಹಾಗೆ 1 ಇಡಿ ಅಥವಾ 1-2 ಟೇಬಲ್ ಸ್ಪೂನಷ್ಟು ಹಸಿ ಶೇಂಗಾ ಕೂಡ ಇದೇ ಹಂತದಲ್ಲಿ ಹಾಕ್ತಾ ಇದ್ದೀನಿ. ನೀವು ಹುರಿದಿರುವಂಥ ಶೇಂಗಾ ಕೂಡ ಹಾಕೋಬಹುದು. ಅಥವಾ ಶೇಂಗಾ ತುಂಬ ಡೀಪ್ ಫ್ರೈ ಆಗಬೇಕು ಅಂದರೆ ಜೀರಿಗೆ ಸಾಸಿವೆ ಹಾಕಿದ ಮೇಲೇ ಶೇಂಗಾನ ಹಾಕ್ಕೋಬೇಕು. ಆಗ ಅದು ತುಂಬ ಡೀಪ್ ಫ್ರೈ ಆಗುತ್ತೆ, ತುಂಬ ಕ್ರಂಚಿನೆಸ್ ಬರುತ್ತೆ. ಸ್ವಲ್ಪ ಮೀಡಿಯಮ್ ಆಗಿರಬೇಕು ಅಂದರೆ ಇದೇ ಹಂತದಲ್ಲಿ ಹಾಕ್ಕೊಳ್ಳಿ. ಹಾಗೆ ಇದೇ ಹಂತದಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಇದೆಲ್ಲನೂ ತುಂಬ ಚೆನ್ನಾಗಿ ಕಲಸಿದ ಆದಮೇಲೆ ನಾವು ಮುಂಚೆನೇ ತುರಿಮಿ ಎತ್ತಿಟ್ಕೊಂಡಿರುವಂಥ ಹಸಿಕಾಯಿ ಕೂಡ ಹಾಕೋಬೋದು. ಹಸಿಕಾಯಿ ಇಲ್ಲದೇ ಇರೋರು ಒಣಕಾಯಿ ಕೂಡ ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ಎರಡು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಕೊಬ್ಬರಿನ ಸಂಪೂರ್ಣವಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟರ ಮಟ್ಟಿಗೆ ನಾನು ಫ್ರೈ ಮಾಡಿದ್ದೀನಿ ಅಂತ. ಈಗ ಮಾಡಿರುವಂಥ ಒಗ್ಗರಣೆಗೆ ಬಿಳಿ ಅನ್ನನ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಗೋಗುತ್ತೆ. ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ಹಸಿಕಾಯಿ ಚಿತ್ರಾನ್ನ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ಇದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಹಸಿಕಾಯಿ ಚಿತ್ರಾನ್ನ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.